ಆರ್ಸಿಬಿ ಗೆಲುವಿನ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ಫ್ಯಾನ್ಸ್ ಗಲಾಟೆ ಮಾಡಿಕೊಂಡಿದ್ದಾರೆ. ಬಾಗಲಕೋಟೆ ನಗರದ ವಿದ್ಯಾಗಿರಿಯಲ್ಲಿ ರಾತ್ರಿ ಗಲಾಟೆಯಾಗಿದೆ. ಒಂದು ಕಡೆ ಸಂಭ್ರಮಾಚರಣೆ, ಮತ್ತೊಂದು ಕಡೆ ಫ್ಯಾನ್ಸ್ಗಳು ಗಲಾಟೆ ಮಾಡಿಕೊಂಡಿದ್ದಾರೆ. ಬಾಗಲಕೋಟೆ ನಗರದ ವಿದ್ಯಾಗಿರಿಯಲ್ಲಿ ರಾತ್ರಿ ಗಲಾಟೆಯಾಗಿದೆ. ಪೊಲೀಸರ ಸಮ್ಮುಖದಲ್ಲಿ ಯುವಕರು ಹೊಡೆದಾಟ ಮಾಡಿಕೊಂಡಿದ್ದಾರೆ. ಕುಡಿದ ಮತ್ತಿನಲ್ಲಿ ಅಭಿಮಾನಿಗಳ ನಡುವೆ ಫೈಟಿಂಗ್ ಆಗಿದೆ. ಗುಂಪನ್ನ ಚದರಿಸಲಿಕ್ಕೆ ಲಘು ಲಾಠಿಯನ್ನ ಕೂಡ ಬೀಸ್ತಾರೆ ಪೊಲೀಸರು. ಕುಡಿದು ಬಿಟ್ಟಿರ್ತಾರೆ, ಕಿರ್ಚಾಡ್ತಿರ್ತಾರೆ, ಒಬ್ರು ಮೇಲೊಬ್ರು ಮುಗಿ ಬೀಳ್ತಿರ್ತಾರೆ. ಮಾಡ್ಲಿ, ಖುಷಿ ಪಡ್ಲಿ, ಎಂಜಾಯ್ ಮಾಡ್ಲಿ, ಯಾರು ಬೇಡ ಅಂತಾರೆ, ಸಂಭ್ರಮ ಮಾಡ್ಲಿ. ಆದ್ರೆ ಹಿಂಗೆಲ್ಲ ಮಾಡ್ಕೊಬಾರ್ದಪ್ಪ. ಗಲಾಟೆ ಮಾಡೋದಂತೆ, ಕಿರ್ಚಾಡೋದು, ಕೂಗಾಡೋದು, ಏನೇನೋ ಮಾತಾಡ್ತಾರೆ ಕುಡಿದ ಮತ್ತಲ್ಲಿ. ಒಬ್ರು ಮೇಲೊಬ್ರು ಬೀಳೋದು, ಏನೇನೋ ಬಾಯಲ್ಲಿ ಬರೋ ಮಾತುಗಳು ಕುಡಿದ ಮೇಲೆ. ಖುಷಿಯಿಂದ ಎಂಜಾಯ್ ಮಾಡಬೇಕು. ಬಟ್ ನೋಡಿ ಹಿಂಗೆ ಜಗಳ ಮಾಡ್ಕೊಳ್ತಾರೆ. ಅದು ಪೊಲೀಸರ ಸಮ್ಮುಖದಲ್ಲೇ ಗಲಾಟೆ ಆಗಿರುತ್ತೆ. ಪಟಾಕಿ ಸಿಡಿಸ್ತಾರೆ, ಸಂಭ್ರಮಿಸ್ತಾರೆ, ಎಲ್ಲ ಓಕೆ ನೋಡೋಣ ಹಾಕೊಂಡು ಹಿಡ್ಕೊಂಡು ಗುಮ್ತಾ ಇದೆ, ಗೊತ್ತಾಯಿತು ಒಬ್ಬ. ಆಮೇಲೆ ಪೊಲೀಸರು ಬರ್ತಾರೆ, ಮಧ್ಯೆ ಪ್ರವೇಶ ಮಾಡ್ತಾರೆ, ಎಲ್ಲ ಶಾಂತ ಮಾಡ್ತಾರೆ, ಕಳಿಸ್ತಾರೆ. ಎಲ್ಲರೂ ಕೂಡ ಚದುರಿಸುವಂತಹ ಕೆಲಸ ಆಗಿದೆ. ಎಲ್ಲ ಪೊಲೀಸರು ಮುಂದೆನೇ ಆಗಿದ್ದಿದ್ದು. ಅಷ್ಟೆಲ್ಲ ಪೊಲೀಸರು ಇರ್ತಾರೆ, ಅದಕ್ಕೆ ಅಂತಲೇ ನಿಯೋಜನೆ ಮಾಡ್ತಾರೆ. ಈಗ RCB ವಿನ್ ಆಗುತ್ತಲ್ಲ, ಆ ಸಂದರ್ಭದಲ್ಲಿ ಯಾಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರನ್ನ ನಿಯೋಜನೆ ಮಾಡ್ತಾರೆ. ಟ್ರಾಫಿಕ್ ಜಾಮ್ ಆಗುತ್ತೆ, ರೋಡ್ ಬ್ಲಾಕ್ ಮಾಡ್ತಾರೆ, ಕೂಗಾಟ, ಗಾಡಿಗಳಲ್ಲಿ ಕಿರ್ಚ್ಕೊಂಡು ಹೋಗ್ತಾ ಇರೋದು, ಫ್ಲಾಗ್ ಹಿಡ್ಕೊಂಡ್ಬಿಡ್ತಾರೆ, ಕಿರ್ಚ್ಕೊಂಡು ಸುಮ್ಮನೆ ಹೋಗ್ತಾ ಇರೋದು, ಕೊಡ್ಕೊಂಡು ಗಲಾಟೆ ಮಾಡೋದು, ಹರ್ಚಾಡೋದು, ರೋಡಲ್ಲಿ ನಿಂತ್ಕೊಂಡು ಬ್ಲಾಕ್ ಮಾಡ್ಕೊಂಡು ಹರ್ಚಾಡೋದು, ಹಿಂಗೆಲ್ಲ ಆಗ್ತಿರುತ್ತೆ. ಎಂಜಾಯ್ ಮಾಡಬೇಕು, ಎಂಜಾಯ್ ಮಾಡೋ ರೀತಿ ಗೊತ್ತಿಲ್ಲ. ಅದಕ್ಕೆ ಮಾರ್ಗಸೂಚಿಗಳಿರುತ್ತೆ. ಅದಕ್ಕೆ ಸಿದ್ದರಾಮಯ್ಯ ಅವರು ಯಾಕೆ ಎಕ್ಸ್ ಖಾತೆಯಲ್ಲಿ ಹಾಕಿದ್ದಾರೆ ಅಂತಂದರೆ, ಆ ಮಾರ್ಗಸೂಚಿನ ಫಾಲೋ ಮಾಡಿ. ಹೆಂಗಂದ್ರೆ ಹಾಗೆ ನೀವು ಸಂಭ್ರಮ ಮಾಡ್ತೀವಿ ಅಂತ ಇನ್ನೊಬ್ರಿಗೆ ತೊಂದರೆ ಆಗಬಾರ್ದು ಅನ್ನುವಂಥ ಕಾರಣಕ್ಕೋಸ್ಕರನೇ ಅವರು ಮಾರ್ಗಸೂಚಿಯನ್ನು ಕೂಡ ಅವರು ಫಾಲೋ ಮಾಡಿ ಅಂತ ಹೇಳಿದರು. ನೋಡಿ, ಹೊಡೆದಾಟ ಬಡ್ದಾಟಗಳಾಗುತ್ತೆ. ರಾತ್ರಿ ಅಂತೂ ಬೆಂಗಳೂರಿನಲ್ಲೂ ಕೇಳೋ ಹಾಗಿಲ್ಲ, ಫುಲ್ ಟ್ರಾಫಿಕ್ ಜಾಮ್ ಆಗಿಬಿಟ್ಟಿತ್ತು. ಗುರುಗುಂಟೆಪಾಳ್ಯ ಇಲ್ಲೆಲ್ಲ ಫುಲ್ ಯಾಕೆ ಜಾಮ್ ಆಗಿದೆ ಅಂದರೆ RCB ಮ್ಯಾಚ್ ವಿನ್ ಆಯಿತು. ಸೊ ಆ ಕಾರಣ ಫುಲ್ ಟ್ರಾಫಿಕ್ ಜಾಮು. ಪಟಾಕಿ ಸಿಡಿಸ್ತಾರೆ, ಸಂಭ್ರಮಿಸ್ತಾರೆ, ಕಿರ್ಚುತ್ತಾರೆ. ಗಾಡೀಲಿ ಹೋಗೋರು ಬರೋರು, ಕಾರಲ್ಲಿ ಹೋಗೋರು ಬರೋರು ಎಲ್ಲ RCB ಕಪ್ ನಮ್ಮದೇ, ಕಪ್ ನಮ್ಮದೇ ಅಂತ ಹೇಳ್ತಿರ್ತಾರೆ, ಕಿರ್ಚಾಡ್ತಿರ್ತಾರೆ. ನೋಡಿ, ಇಲ್ಲೂ ಕೂಡ ಗಲಾಟೆ ಆಗಿದೆ, ಅದು ಪೊಲೀಸರ ಸಮ್ಮುಖದಲ್ಲಿ.